ಸೌಂಡ್ಸ್ ಏನು ಇಷ್ಟೊಂದು ಮಾಡ್ತಿದ್ದೆ ಏನು ಯಾರು ಇಲ್ಲ. ಇಷ್ಟೆಲ್ಲ ನೀವು ಮಾಡಬೇಕಂತ ಅವಶ್ಯಕತೆನೇ ಇಲ್ಲ. ಬ್ರೋ ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಏನಿಲ್ಲ ಬ್ರೋ ಇಲ್ಲಿ. ಅದು ನೀವು ಕೆಳಗೆ ಹೋಗಿದ್ದು ನಾವು ಕರೆಕ್ಟ್ ಕ್ಲಿಯರಾಗಿ ನೋಡಿದ್ವಿ ನೀವೇ ಅಂತ. ಸೊ ನಾವು ನೋಡ್ಬೇಕಂತ ನೀವು ಅಲ್ಲಿ ಏನು ಕೆಳಗಿದ್ದೀರ ಇವಾಗ ನೀವು, ನಾವು ಮೇಲಿದ್ದೀವಿ ಅಂತ ಕೆಳಗೆ. ಸೌಂಡ್ ಬರ್ತಿದೆ. ಸೊ ಬ್ರೋ ಇವಾಗ ನಮ್ಗೆ ಇಷ್ಟೆಲ್ಲ ಆಟ ಆಡ್ತಿದೆ ಅಂದಮೇಲೆ ನಾವು ಇವಾಗ ಅದು ಕುರ್ಸೋ ಥರ ಒಂದು ಪ್ಲ್ಯಾನ್ ಐತೆ ಬ್ರೋ ನನ್ನ ಹತ್ರ. ಯಾವ ಥರ ಅವರ ತಿರ್ಗಿ ಅದು ನಮಗೇನು ತೊಂದರೆ ಕೊಡಲ್ವ? ಅದು ಹೇಳಿದ್ನಲ್ಲ ಮಂತ್ರ ಒಂದಿದೆ ಅಂತ. ಚಿನ್ನಾದ್ರೂ ಹೇಳ್ಬೋದು, ದೆವ್ವದ ಹತ್ರ ಹೇಳ್ಬೋದು. ಅದು ಹೇಳಿದ್ರೆ ಪಕ್ಕ ನೋಡಿದೆ. ಸರಿ ಇವಾಗ ನಾನು ಏನು ಮಾಡಬೇಕು ನಾನು ಮಾಡ್ತೀನಿ ಬಿಡಿ. ನಾವು ಮುಂದೆ ಬರೋಲ್ಲ ಅಲ್ವಾ, ಆಟ ಆಡ್ತೀನಿ ಬ್ರೋ ಕೆಳಗೆ ಮೇಲೆ. ನಾನು ಏನು ಮಾಡ್ತೀನಿ ನೋಡಿ ಇವಾಗ. ಔದು ಬಿಲ್ಲಾ ಮಿನಶ್ ಶೈತಾನಿರ್ ರಜೀಮ್, ಔದು ಬಿಲ್ಲಾ ಮಿನಶ್ ಶೈತಾನಿರ್ ರಜೀಮ್. ಮಂತ್ರ ಹೇಳಿದಾಗಲೇ ಇಲ್ಲ ಅವ್ರು ಏನನ್ನ ಮಾಡ್ತಾರೆ ನಮಗೆ. ಈ ಮಂತ್ರ ಹೇಳಿದ್ರೆ ಅವ್ರು ಏನನ್ನ ಮಾಡಿದ್ರೆ ನಮಗೆ. ಇಲ್ಲ ಬ್ರೋ ಸೇಫ್ ಮಾಡ್ತಾ ಇದ್ದೆ ನಿಮಗೆ. ನಮ್ಮ ಹತ್ರನೇ ಬರೋದು ಅದಕ್ಕಾಗಲ್ಲ ಅದು ಮಂತ್ರಗೆ. ಔದು ಬಿಲ್ಲಾ ಮಿನಶ್ ಶೈತಾನಿರ್ ರಜೀಮ್. ಅದಕ್ಕೆ ಇರಿಟೇಷನ್ ಆಗ್ತಿದೆ. ಮುಂದೆ ಬನ್ನಿ ಮತ್ತೆ. ಅದೇ ತಾನೇ ಕೇಳ್ತಿರೋದು ನಾನು. ನಮ್ಗೆ ಅರ್ಥ ಆಗ್ತಿದೆ ನೀವು ಅದು ಯಾವ ಫ್ಯಾಮಿಲಿಯಿಂದ ತೊಂದರೆ ಆಗಿ ಇಲ್ಲಿ ಬಂದಿದ್ದೀರೋ ಗೊತ್ತಿಲ್ಲ ನಮಗೆ. ಬಿಲ್ಡಿಂಗೇ ಅಳ್ಳಾಡ್ಸೈತೆ ಗೈಸ್, ಬಿಲ್ಡಿಂಗೇ ಅಳ್ಳಾಡ್ಸೈತೆ ಅದು. ಇವಾಗ ನೀವು ಈ ಥರ ಎಲ್ಲ ಮಾಡಿದ್ರೆ ನಾನು ಅದೇ ಮಂತ್ರ ಹೇಳ್ಬೇಕಾಗುತ್ತೆ ಅಷ್ಟೇ. ಏನೋ ಹಿಡಿತಿದೆ. ಏನು ಹಿಡಿತಿದ್ದೀರಾ? ಅದೇ ಅವಾಗಲೇ ಹೇಳಿದ್ದಲ್ಲ, ತುಂಬ ಪವರ್ ಇರೋ ಕೆಳಗೆ ಇಲ್ಲಿ ಬರ್ಬೋದು. ನಾವು ಇಲ್ಲೇ ನೀವು ಒಬ್ಬರೇ ನೀವು ಬರ್ತೀರಾ? ಇಲ್ಲ ಲೈಟ್ ಇದೆ ಅಂತ ಬರ್ತಿಲ್ವಾ ಅನ್ನೋ ಗೊತ್ತಿಲ್ಲ ನಮಗೆ. ಸೌಂಡ್ ಏನು ಬ್ರೋ ಇಷ್ಟೊಂದು ಮಾಡ್ತಿದ್ದೆ. ಹೋಗೋದಾ ಇರಿ ಬ್ರೋ. ಇವಾಗ ಇದು ಅಷ್ಟೇ, ಒಂದು ಥಿಂಗ್ಸು ಮೂವ್ ಮಾಡಬೇಕು. ಮತ್ತು ಯಾವುದೇ ಇದರಲ್ಲಿ ಒಂದು ಪೊಸೆಸ್ ಆಗಿರಲಿ ಯಾವುದೇ ಇದು ಕಾರಣಕ್ಕೂ ಅದು ಪವರ್ ಇರೋ ಆತ್ಮಕ್ಕೇನೆ ಸಾಧ್ಯ. ಯಾಕಂದರೆ ಅದು ಕಡಿಮೆ ನೋವು ಪಡ್ಕೊಂಡು ಸತ್ತಿರಲ್ಲ. ಅದು ಹೌದು, ಯಾರೋ ಏನೋ ದ್ರೋಹ ಮಾಡಿರ್ತಾರೆ, ಏನೋ ಒಂದು ದ್ವೇಷ ಹಿಡ್ಕೊಂಡಿರುತ್ತೆ. ಆ ದ್ವೇಷನ ಹಿಡ್ಕೊಂಡು ಅವ್ರನ್ನ ಬಲಿ ಪಡ್ಕೊಳ್ಳೋವರೆಗೂ ಸುಮ್ಮನೆ ಇರಲ್ಲ. ಅದನ್ನು ಪ್ರಶ್ನೆ ಕೇಳೇ ಬಿಡೋದ ನಾವು. ಏನಂತೀರ? ಇಲ್ಲೇನು ಅನಿಸೋಲ್ಲ ಅಲ್ವಾ? ಮೇಲೆ ಸೌಂಡ್ ಕೇಳಿಸ್ತಿದ್ದಲ್ವ? ಮೇಲೆ ಚೇರೆ ಹೇಳಿಲ್ವಾ? ಚೇರೆ ಅಂತ ನೋಡಿ ಕ್ಯಾಪ್ಚರ್ ಮಾಡಿದ್ರ. ಬಟ್ ಆಗಿದೆಯಲ್ಲ ಗೊತ್ತಿಲ್ಲ ಬ್ರೋ. ಇದೇ ಚೇರಲ್ಲ? ಹೋಗೋದ ನಾವು ಇಲ್ಲಿಂದ ಕಮ್ಯುನಿಕೇಟ್ ಮಾಡೋದ. ನಾವಿವಾಗ ಸೆಂಟ್ರಲ್ ಇದ್ದೀವಿ, ನಿಮ್ಗೆ ಸಹಾಯ ಮಾಡೋಕ್ಕೆ ಬಂದಿರೋದು ನಾವಿಲ್ಲಿ. ಯಾವುದೇ ಕಾರಣಕ್ಕೂ ನಿಮಗೆ ಅನ್ಯಾಯ ದ್ರೋಹ ಮಾಡಬೇಕು ಯಾವುದೇ ಕಾರಣಕ್ಕೂ ಇಲ್ಲ. ನಮ್ಗೆ ಆ ಥರ ಇಂಟೆನ್ಷನ್ ಆಗಿನೂ ಬಂದಿಲ್ಲ. ಇಲ್ಲಿ ಮಾತಾಡೋಕ್ಕೆ ಬಿಡ್ತಾಯಿಲ್ಲ ಇವರು.
ಬ್ರೋ ಸೌಂಡ್ಸ್ ಏನು ಬ್ರೋ ಇಷ್ಟೊಂದು ಮಾಡ್ತಿದ್ದೆ ಚೇರ್ ಇಷ್ಟೆಲ್ಲ ನೀವು ಮಾಡಬೇಕಂತ ಅವಶ್ಯಕತೆನೇ ಇಲ್ಲ ಅಲ್ಲ ಬ್ರೋ ಎಷ್ಟು ಮಿಸ್ಸು ಬ್ರೋ ಬಿದ್ದಿರೋ ನಾನು ಅಕಸ್ಮಾತ್ ಇಲ್ಲಿದ್ರೆ ಏನು ಇದೇ ಹೇಳಿದ್ನಲ್ಲ ನಮ್ಮ ಮ್ಯಾಜಿಕ್ ಚೇರ್ ಅಂದ್ಬಿಟ್ಟು ಇದೇ ಬ್ರೋ ಅದೇ ಅವ್ರು ಇಲ್ವಲ್ಲ ಇವಾಗ ಈ ಆತ್ಮ ಬೇರೆ ಆಟ ಆಡ್ಕೊಂಡು ಕೂತೈತೆ ಮೇಲೆ ಬೇರೆ ಸೌಂಡ್ ಬರ್ತೈತೆ ಸರಿ ಬನ್ನಿ ನಮ್ಗೆ ಅರ್ಥ ಆಗ್ತಿದೆ ನಿಮ್ಮ ಕಷ್ಟ ಏನು ಅಂತ ನಿಮಗೆ ಅನ್ಯಾಯ ಫ್ಯಾಮಿಲಿ ಕಡೆಯಿಂದ ಯಾವ್ದಾದ್ರು ಏನೇ ಆಗಿದ್ರೂ ಅವ್ರ ದೇವರು ಅಂತ ಒಂದು ನೋಡ್ಕೋತಾನೆ ಅಲ್ಲ ನಿಮಗೆ ಇವಾಗ ಅವ್ರನ್ನ ಸಾಯಿಸ್ಬೇಕು ಅಂತ ಇದ್ದೀರಾ ಅವ್ರನ್ನ ಯಾರೋ ನಿಮ್ಮನ್ನು ಇದು ಮಾಡಿದಾರಲ್ಲ ಸಾಯಿಸ್ಬೇಕು ಅಂತ ಇದ್ದೀರಾ ಹಲೋ ನಿಮಗೆ ಕೇಳ್ತಿರೋದು ಸಾಯಿಸ್ಬೇಕು ಅಂತ ಇದ್ದೀರಾ ಬ್ರೋ ಈ ಥರ ಮಾಡ್ರೆ ಟೌಸಿಂಗ್ ಗಾಡೆ ಬೇಡ ಬ್ರೋ ಹಿಂಗೆ ಕಮ್ಯುನಿಕೇಷನ್ ಮಾಡ್ಕೋಬೋದು ಬ್ರೋ ಈ ಥರ ಮಾತಾಡ್ಬಿಟ್ಟು ಕಮ್ಯುನಿಕೇಷನ್ ಮಾತಾಡ್ಬೋದು ಬ್ರೋ ಸರಿ ನಿಮ್ಗೆ ಅರ್ಥ ಆಗ್ತಿದೆ ಸಾಯಿಸೋ ಇದೆಲ್ಲ ಏನಿಲ್ಲ ಅವ್ರಿಗೆ ಕರ್ಮ ಅಂತ ಒಂದು ಇದೆ ಅದು ಕರ್ಮ ಇಸ್ ಬೂಮರಾಗ್ ಅಂತಾರಲ್ಲ ಅವರಿಗೆ ಕಷ್ಟ ಅನುಭವಿಸ್ತಾರೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಇವಾಗ ನಿಮ್ಗೆ ಆತ್ಮಕ್ಕೆ ಶಾಂತಿ ಸಿಗೋ ಥರ ನಮ್ಮ ಕೈಲಿ ಏನಾಗುತ್ತೋ ನಾವು ಹೆಲ್ಪ್ ಮಾಡ್ತೀವಿ ಮೇಲೆ ಹೋಗೋಣ ನೀವು ನಿಂತ್ಕೊಂಡ್ರೆ ಕಮ್ಯುನಿಕೇಟ್ ಮಾಡ್ತಿದ್ದೆ ಇಲ್ಲ ಮೇಲೆ ಹೋದರೆ ಸಿಗ್ಬೋದು ಅಂತ ನನಗೆ ಚಾನ್ಸಸ್ ಅನ್ನಿಸ್ತಿದೆ ಕಾಣಿಸ್ಬೋದು ಅಂತ ನೀವು ಮೇಲೆ ಇದ್ದೀರಂತ ನನಗೆ ಕರೆಕ್ಟಾಗಿ ಗೊತ್ತಾಗಿದೆ ಇವಾಗ ನಮಗೆ ಅಟ್ಯಾಕ್ ಇವಾಗ ಚೇರಲ್ಲೇ ಎತ್ತಾಕಿರೋದೆಲ್ಲ ನೋಡ್ತಿದ್ರೆ ನೀವು ನಮ್ಮ ಮೇಲೆ ಎಸೆಯೋ ಥರ ಅನ್ನಿಸ್ತದೆ ಯಾವುದೇ ಕಾರಣಕ್ಕೆ ಆ ಥರ ಎಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ ನಾವು ನಿಮ್ಗೆ ಸಹಾಯ ಮಾಡೋಕ್ಕೆ ಬಂದಿರೋದು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಮುಂದೆ ಬರ್ಬೋದು ಇವಾಗ ನೀವು ಇಲ್ಲಿ ಕಾಣಿಸ್ಕೋತೀರಾ ನಾವು ಇಲ್ಲೇ ನಿಂತಿರ್ತೀವಿ ಇಲ್ಲ ಲೈಟ್ ಇದೆ ಅಂತ ಬರ್ತಿಲ್ವಾ ಇಲ್ವಾ ಲೈಟ್ ಆಫ್ ಮಾಡ್ಕೊಂಡು ಬರಬೇಕಾ ಏನು ಹೇಳಿ ಅದನ್ನು ಮಾಡೋದ ಇಲ್ಲ ಒಬ್ಬರೇ ಇರಬೇಕಾ ಹೇಳಿ ಅದನ್ನು ಮಾಡ್ಬಿಡೋದ ನಿಮ್ಗೆ ಏನು ಇಷ್ಟ ಇದೆ ಹೇಳಿ ನಾನು ಬಂದು ಮಾತಾಡ್ತೀನಿ ನಿಮ್ಮ ಹತ್ರ ಇಲ್ಲ ನಾನು ಮಾತಾಡೋಕ್ಕೆ ಇಷ್ಟ ಇಲ್ವೋ ಗೊತ್ತಿಲ್ಲ ನಿಮಗೆ ನೋಡ್ತಿದ್ದಂಗೆ ನೋಡ್ತಿತ್ತು ನನ್ನಲ್ಲಿ ಕಾಯ್ತಾ ನೋಡಲಿಲ್ಲ ನಾನು ಸಡನ್ನಾಗಿ ನಿಂದ್ರಲ್ಲಿ ನೋಡಿ ಕ್ಯಾಪ್ಚರ್ ಆಗಿದೆ ಆಗಿರ್ಬೋದು ನೋಡಬೇಕು ನನ್ನ ಒಳ್ಳೆ ಇದೆ ನನ್ನ ಕ್ಯಾಪ್ಚರ್ ಆಗಿದೆ ಬಿಡಿ ನನ್ನ ಕ್ಯಾಪ್ಚರ್ ಆಗಿದೆ ಮೇಲೆ ಹೋಗೋಣ ಬನ್ನಿ ಹಾಂ ಮೇಲೆ ಹೋಗೋಣ ಎಲ್ಲೇ ಹೋಗೋದು ಅಂತ ನಾವು ಇಲ್ಲಿದ್ರೆ ಕಮ್ಯುನಿಕೇಟ್ ಮಾಡ್ತಿದ್ದೆ ಅದು ತುಂಬಾ ಕಮ್ಯುನಿಕೇಷನ್ ಮಾಡ್ತಿದ್ದೆ ಬಟ್ ಅದು ಮೇಲೆ ಹೋದರೆ ಇನ್ನೂ ಸಿಗ್ಬೋದು ಅಂತ ಚಾನ್ಸಸ್ ಅನ್ನಿಸ್ತಿದೆ ಏನಂತೀರ ನಾನು ಅದೇ ಥಿಂಕ್ ಮಾಡ್ತಾ ಇದ್ದೀನಿ ಸೌಂಡ್ ಬರ್ತಿದೆ ಅಲ್ಲ ಇವಾಗ ಬೇರೆ ಥರ ಕೇಳಿದೆ ಮಂತ್ರ ನೀವು ನಮ್ಮ ಮುಂದೆ ಬಂದಿಲ್ಲ ಅಂದರೆ ನಾನು ಅದೇ ಮಂತ್ರ ಹೇಳ್ಬೇಕಾಗುತ್ತೆ ಹೌದಾ ಬಿಲ್ಲ ಶೈತಾನ್ ರಜೀಮ್ ಅಗ್ರೆಸಿವ್ ಆಗ್ತಿದೆ ಅದು ಅಗ್ರೆಸಿವ್ ಆಗ್ತಿದೆ ಇದು ಸೌಂಡ್ ಅದು ಇವಾಗ ಇಷ್ಟೊತ್ತು ಕಿಚ್ಚಿಲ್ಲ ಅದು ಮಂತ್ರ ಮತ್ತು ಮುಂದೆ ಬರೋಕ್ಕೆ ಏನಂತ ನಾವು ನಿಮ್ಗೆ ಕಷ್ಟ ಕೊಡೋದು ಇವಾಗ ನಾನು ಇದು ಹೇಳೋದಕ್ಕೆ ನಮ್ಮ ಮೇಲೆ ಕೋಪ ಇದೆಯಾ ನಿಮ್ಗೆ ಇವಾಗ ಅಂತಿದೆ ಬ್ರೋ ಕೇಳಿದ್ಕೆ ಅಂತಿದೆ ಬ್ರೋ ಬನ್ನಿ ನಿಧಾನ ಬ್ರೋ ಬರ್ತಾ ಇದ್ದೀವಿ ಇವಲ್ಲೇ ಇರೋ ಜಾಗಕ್ಕೇ ಬರ್ತಾ ಇದ್ದೀನಿ ಬ್ರೋ ಯಾಕೆ ಪಾಸ್ ಆದಂಗೆ ಅದು ಕಿವಿಯಿಂದ ಹಾಂ ಕಿವಿ ಹತ್ರ ಏನೋ ಓದಂಗೈತಿ ಬ್ರೋ ಎಲ್ಲಿ ಬ್ರೋ ಯಾಕೆ ಪಾಸ್ ಆದಂಗೆ ಅದು ಕಿವಿಯಿಂದ ಹಾಂ ಕಿವಿ ಹತ್ರ ಏನೋ ಓದಂಗೈತಿ ಬ್ರೋ ಎಲ್ಲಿ ಇಲ್ಲಿ ಪಕ್ಕದಲ್ಲೇ ನೀವು ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮತ್ತೆ ನನ್ನ ಜೊತೆಗೆ ಬಂದಿದ್ದೀರ ಅಂತ ಯಾವುದೇ ಕಾರಣಕ್ಕೂ ನೀವೇನು ಮಾಡೋಕ್ಕಾಗಲ್ಲ
ನೋಡ್ಕೊಳ್ಳೋದ ಏನಾಗಿಲ್ಲ ತಾನೇ. ಕಿವಿ ಪಕ್ಕದಲ್ಲೇ ಹೋಯ್ತು ನೋಡ್ತಿದ್ದಾರೆ ಇಟ್ಟಾಗಿ. ಏನಾಗಿಲ್ಲ ಬನ್ನಿ. ನಮಗಿಲ್ಲೂ ಕಾಣಿಸ್ಕೊತು ಮತ್ತೆ ಇಲ್ಲಿ ಯಾರು ಇಲ್ಲ ಬ್ರೋ ಇಲ್ಲಿ. ಬ್ರೋ ಏನು ಬ್ರೋ ಪಕ್ಕದಲ್ಲಿ ಏನೋ ಓದೋಂಗೆ ಹೋಗ್ತಿದೆ ಬ್ರೋ ಇಲ್ಲಿ. ಹಾಂ, ಕಿವಿಯಿಂದ ಏನೋ ಓದಂಗೆ ಆಯ್ತು ತಿರ್ಗಾ. ಮತ್ತೆ ಕಿವಿ ಹತ್ರನ? ಹೌದು ಬ್ರೋ. ಬ್ರೋ ನಂಗೆ ಗೊತ್ತಿರೋಂಗೆ ಅದು ತಿರ್ಗಾ ಸ್ಟಾರ್ಟ್ ಆಯಿತು. ನೀವು ಇರೋ ಕಡೆ ಕರೀತೀರಾ? ನೀವು ಎಲ್ಲಿದ್ದೀರಾ? ನೀವು ಯಾವ್ದಾರ ಮುಖಾಂತರ ತೋರಿಸ್ಬೋದು ನೀವು ಎಲ್ಲಿದ್ದೀರಾ ಅಂದರೆ. ನಾನು ಅಲ್ಲಿ ಬಂದು ಮಾತಾಡ್ತೀನಿ, ಇಲ್ಲ ಇವ್ರನ್ನ ಕಳಿಸ್ತೀನಿ. ಇವ್ರ ಜೊತೆ ಮಾತಾಡಬೇಕು ಅಂತ ಇಷ್ಟ ಇದೆ ಅಲ್ವಾ? ಹ್ಞೂ ಅಂತಿದೆ. ಇವ್ರ ಜೊತೆ ಮಾತಾಡಬೇಕು ಇಷ್ಟ ಇಲ್ಲ ಅಂತೆ. ಇಷ್ಟ ಇದೆ ಅಂದರೆ ಹ್ಞೂ ಅಂತಿದೆ. ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇದೆ, ಅದಕ್ಕೆ ಮಾತಾಡಬೇಕು ಬ್ರೋ. ಇರಿ ಸರಿ, ನೀವು ಎಲ್ಲಿದ್ದೀರಾ ಹೇಳಿ, ನಾನು ಇವ್ರನ್ನ ಕಳಿಸ್ಕೊಡ್ತೀನಿ ಮಾತಾಡೋಕ್ಕೆ. ನಾನು ಇರೋಲ್ಲ, ನಾನು ಕೆಳಗೋಗಿ. ಸರಿ ಅರ್ಥ ಮಾಡ್ಕೋತೀನಿ. ನೀವು ಅಲ್ಲೇ ಇದ್ದೀರ ಅಂತ ಗೊತ್ತಾಯಿತು. ನಾವು ಆ ರೂಮ್ಗೆ ನಾವು ಬ್ರೋ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಆರಾಮಾಗಿರಿ, ಮೈಂಡ್ ಕಾಮಾಗಿ ಹಿಡ್ಕೊಂಡು ಅದ್ರ ಜೊತೆ ಮಾತಾಡಿ. ಏನಾಗಲ್ಲ ಬ್ರೋ, ನಿಮ್ಗೇನು ಅನಿಸುತ್ತೆ ಅದನ್ನ ಹೋಗಿ ಮಾತಾಡಿ. ಪಾಸಿಟಿವ್ ಆಗಿರಿ ಮೈಂಡು, ಓಕೆನಾ? ಯಾವುದೇ ಕಾರಣಕ್ಕೂ ವೀಕ್ ಆಗೋಕ್ಕೆ ಹೋಗ್ಬಿಡಿ, ಹೇಳಿದ್ದೀನಿ. ನಾನು ಏನು ಮಾಡ್ತೀನಿ ಅಂದರೆ ಬ್ರೋ, ಅದು ನೀವು ಅರ್ಥ ಮಾಡ್ಕೊಳ್ಳಿ. ಕಿವಿ ಹತ್ರ ಬಂದು ಅಲ್ಲೂ ಬಂತು ಇಲ್ಲೂ ಬರ್ತಿದೆ ಅಂದರೆ ನಿಮ್ಮ ಹತ್ರ ಏನೋ ಮಾತಾಡೋಕ್ಕೆ ಟ್ರೈ ಮಾಡ್ತಿದೆ. ಸೊ ಗೈಸ್, ನನ್ನ ಹತ್ರ ಏನಕ್ಕೆ ಟ್ರೈ ಮಾಡ್ತಿಲ್ಲ ಅಂದರೆ ನಾನೊಂದು ಮಂತ್ರ ಹೇಳ್ತಿದ್ದೆ. ಸೊ ಅದಕ್ಕೇ ಅದು ಇರಿಟೇಷನ್ ಆಗಿ ನನ್ನ ಕಂಡ್ರೆ ಆಗ್ತಿಲ್ಲ ಅನ್ನಿಸ್ತೈತೆ. ನಾನು ಕೆಳಗಡೆಗಳು ಕ್ಯಾಪ್ಚರ್ ಮಾಡ್ತಾಯಿರ್ತೀನಿ, ಏನಾದ್ರು ಸೌಂಡ್ಸ್ಗೆ ಏನಾದ್ರು ಬರುತ್ತೆ ಅಂತ. ಆ ಡೋರಲ್ಲಿ ಕರೆದೈತೆ ಅಂದರೆ ನೀವೇ ಅಬ್ಸರ್ವ್ ಮಾಡಿ ಯಾವ ರೀತಿಗೆ ಅದು ಕಮ್ಯುನಿಕೇಟ್ ಮಾಡ್ತಿದೆ ಅಂತ. ಸೊ ಇವ್ರನ್ನ ಆ ರೂಮಿಗೆ ಬಿಟ್ಬಿಟ್ಟು ಭಯನೇ ಪಡ್ಕೊಳಕ್ಕೆ ಹೋಗ್ಬಿಡಿ. ಆ ರೂಮಲ್ಲಿ ಒಬ್ಬರೇ ನೀವಿರೋದು, ಒಬ್ಬರೇ ಇರ್ತೀರಾ, ಅದು ಇರುತ್ತೆ. ಅದ್ರ ಜೊತೆ ಕಮ್ಯುನಿಕೇಷನ್ ನಮ್ಗೆ ಏನು ಬೇಕು, ನಮ್ಮ ಫುಟೇಜ್ ಬೇಕು ಇವಾಗ. ಫುಟೇಜ್ಗೆ ಅದು ಏನು ಗೊತ್ತೋ ಅದು ಫುಟೇಜ್ನ ಕ್ಯಾಪ್ಚರ್ ಮಾಡ್ಕೊಂಡು ಬನ್ನಿ. ಇವಾಗ ನಾನು ಹೋದರೆ ಏನು ಮಾಡಲ್ಲ, ವೇಸ್ಟು. ನಾನು ಕೆಳಗಡೆ ಫುಟೇಜ್ ಏನೇನಿರುತ್ತೋ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ನೀವು ಇಲ್ಲಿ ಮಾತ್ರ ಇದು ಮಾಡಿ ನೋಡ್ಕೊಳ್ಳಿ, ಸರಿನಾ? ಬನ್ನಿ. ಸರಿ, ನಾನು ಕೆಳಗಡೆ ಹೋಗ್ತಾ ಇರ್ತೀನಿ. ನೀವು ಬ್ರೋ ಸರಿ, ನೀವು ಡೋರ್ ತೆಗಿಬೋದು. ನಾನು ಕೆಳಗಡೆ ಹೋಗ್ತಾ ಇರ್ತೀನಿ ಬ್ರೋ, ನಾನು ಕೆಳಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ, ಹುಷಾರು. ನಿಮ್ಗೆ ನಾನು ಇಷ್ಟ ಆಗಿದ್ದೀನಾ? ಅಲ್ಲ, ಹೇಳ್ಬೇಕಂದ್ರೆ ಅವರು ಸೀನಿಯರ್, ಅವ್ರ ಹತ್ರ ಹೋಗ್ದಿರಲ್ಲೇ ನಮ್ಮ ಹತ್ರ ಯಾಕೆ ಬರ್ತಿದ್ದೀರಾ ನೀವು? ಒಂದು ಕೆಲಸ ಮಾಡಿ, ನೀವು ಹಿಂಗಾಸೆ ಅವ್ರ ಹತ್ರ ಹೋಗ್ಬಿಡಿ, ಕೆಳಗಡೆ ಇದ್ದಾರೆ ಅವರು. ಕೆಳಗಡೆ ಇರ್ತಾರೆ, ಅವ್ರನ್ನ ಹೋಗಿ ಹಿಡ್ಕೊಳ್ಳಿ. ನನ್ನನ್ನು ಯಾಕೆ ಹಿಡ್ಕೊತಿದ್ದೀರಾ ನೀವು? ಇದು ಹಿಂಗೂ ವೆಯ್ಟೆಲ್ಲ ಹೆಚ್ಚಾಗ್ತಿದೆ. ಇದು ಮೇಲ್ಗಡೆ ಪಾಪ ಇಲ್ಲ ಅಟ್ಯಾಕ್ ಮಾಡ್ತಿದೆ. ಸೊ ಗೈಸ್, ಇವಾಗ ಅವರಿಗೆ ಒಬ್ಬರೇ ಮೇಲ್ಗಡೆ ಬಿಟ್ಟಿದ್ದೀನಿ. ನೀವು ಯಾಕೆ ನಮ್ಮ ಜೊತೆಲಿ ಅವ್ರ ಥರ ಮಾತಾಡ್ತಿದ್ದೀರಾ? ಅವ್ರು ನೋಡಿದ್ರೆ ಟೀಚರ್ ಥರ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ಬ್ರೋ, ಪ್ರಜ್ವಲ್ ಬ್ರೋ, ಇವ್ರು ಇಲ್ಲೋದ್ರು ಗೊತ್ತಾಗ್ತಿಲ್ವಲ್ಲ. ಪ್ರಜ್ವಲ್ ಬ್ರೋ, ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡು ಅಂದರೆ ತುಂಬಾ ಅದು ಕಾಂಟ್ಯಾಕ್ಟ್ ತುಂಬಾ ಪರ್ಸ್ನಲಾಗಿ ತೊಗೊಂಡು ಮಾಡ್ತಿದ್ದೆ. ಅದೇನಂತ ನನಗೆ ಒಂಥರ ಫಸ್ಟ್ ಟೈಮ್ ನಾನು ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಅದು ಯಾವ ಥರ ತಗೋತಾ ಗೊತ್ತಿಲ್ಲ. ಅದು ಪೇರಾಗಿ ಏನು ಅವ್ರನ್ನ ಇದು ಮಾಡ್ತಾ ಗೊತ್ತಿಲ್ಲ. ನನಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ಅಲ್ಲಿ. ಅವರಿಬ್ಬರು ಏನು ಸಂಸಾರ ಮಾಡ್ತಾರೋ ಗೊತ್ತಿಲ್ಲ ಒಳಗಡೆ. ಏನೋ ಬ್ರೋ, ಒಬ್ಬರೇ ಬಿಟ್ಟೋಗ್ಬಿಟ್ಟಿದ್ದೀರಲ್ಲ ಬ್ರೋ. ಇದ್ದೀರಾ ಬ್ರೋ? ನೋಡೋದು ನಾವಿಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಅವ್ರು ಇವಾಗ ಮೇಲೆ ಒಬ್ಬರೇ ಇದ್ದಾರೆ.
ಅದೇನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಮುಂದೆ ನೋಡ್ಕೊಂಡು ಹೋಗೋದು. ಬೇರೆ ಸೌಂಡ್ ಕೇಳಿಸ್ತಿದ್ದು ಮಾತಾಡೋದು. ಇನ್ನೊಂದು ಜನ ಬಾ ಕಣ್ಣ ಮುಚ್ಚಾಡೋಣ. ಇಲ್ಲಿ ಹಚ್ಕೋತೀನಿ, ಅಲ್ಲೋಗು ಈ ಬಚ್ಚಿಕೋ. ಕತ್ಲಲ್ಲಿ ನೀವು ಒಬ್ಬರೇ ಇರ್ತೀರಲ್ಲ, ಏನು ಭಯ ಆಗ್ತಿಲ್ವಾ? ಅಲ್ಲ, ನೀವು ನನ್ನ ಹತ್ರ ಏನಕ್ಕೆ ಕಾಂಟ್ಯಾಕ್ಟ್ ಮಾಡ್ತಿದ್ದೀರ? ಅವ್ರ ಹತ್ರನೂ ಇದು ಮಾಡ್ಬೋದು ತಾನೆ. ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ ನೀವು, ಅವ್ರ ಹತ್ರ ಟ್ರೈ ಮಾಡ್ಬೋದು ತಾನೆ. ಇದ್ದೀರಾ ನೀವಿಲ್ಲಿ? ನನ್ನ ಜೊತೆ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಾ ನೀವು, ಹಂಗೆ ನಮ್ಮ ಬಾಸ್ ಹತ್ರನೂ ಮಾತಾಡ್ಬೋದಲ್ಲ. ನೀವು ನಮ್ಮ ಜೊತೆ ಬರ್ತೀರಾ ಮನೆಗೆ? ನಾವು ಊರಿಗೆ ಹೋಗ್ತಿದ್ದೀವಿ. ನೀವು ಬಂದು ಮಾತಾಡಿದ್ರೆ ನಾವು ಹಂಗೆ ಮನೆಗೆ ಹೋಗ್ಬಿಡ್ತೀವಿ. ನೀವು ಇದ್ದೀರಾ ಇಲ್ಲಿ? ಇದ್ರೆ ಬರ್ತೀರಾ? ಹಂಗೆ ನನ್ನ ಹಿಂದೆನೇ ಬರ್ತೀರಾ ನೀವು? ಎಲ್ಲ ಹಚ್ಕೊಂಡಿದ್ದೀರಾ? ನಾನು ಬರ್ತಾ ಇದ್ದೀನಿ, ಬರಲ್ಲ ಇವಾಗ? ಬರ್ತಾ ಇದೆ. ಬ್ರೋ, ಏನಾಯ್ತು ಬ್ರೋ? ಯಾಕೆ ಡ್ಯೂಯೇಟ್ ಆಡ್ತಿದ್ಯಾ ಬ್ರೋ? ಹಾಂ, ಡ್ಯೂಯೇಟ್ ಆಡ್ತಿದ್ಯಾ? ಸೀರಿಯಸ್ ಆಗಿ? ಎಲ್ಲಿ ಬ್ರೋ? ಅದೇ ಮೇಲೆ ಬ್ರೋ, ಅದೇ ರೂಮಲ್ಲ? ಅದೇ ರೂಮಲ್ಲಿ ರೆಕಾರ್ಡ್ ಆಗಿ ನೋಡಿದ್ರಾ? ಕ್ಯಾಪ್ಚರ್ ಮಾಡಿದ್ರಾ? ಮೇಲೇನೆ ಇದೆ ಅದು ಬ್ರೋ. ಡ್ಯೂಯೇಟ್ ಆಡ್ತಿತ್ತು ಬ್ರೋ ಅದು. ನೀನು ಬ್ರೋ ಡ್ಯೂಯೇಟ್ ಅಲ್ಲ ಅಂತ ಇದ್ದೀರಾ? ಏನು ಮಾಡೋದಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ಬ್ರೋ, ನಾನು ಇಲ್ಲಿವರೆಗೂ ಏನು ಮಾಡಿದ್ನಲ್ಲ, ಇಲ್ಲಿ ಒಂಚೂರು ಏನು ಬಂದೇ ಇಲ್ಲ ನನಗೆ. ಎಲ್ಲ ಮೇಲೆ ನೀವು ಅಂದರೆ ಒಂದೇ ಇರೋದು ಆತ್ಮ ಇಲ್ಲಿ. ಅದು ನಿಮಗೆ ಆಟ ಆಡಿಸ್ತಿದೆ ಮೇಲೆ ಅಲ್ಲ. ಏನಾಯಿತು? ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮೇಲ್ಗಡೆ? ಎಲ್ಲ ರೆಕಾರ್ಡ್ ಆಗಿದೆ. ರೆಸ್ಪಾನ್ಸ್ ಆಗಿ ಮಾಡಿದೆ ಅದು. ಮಾತಾಡ್ತಾರೆ ಅದ್ರ ಜೊತೆ. ಒಳ್ಳೆ ಪೇರ್ ಆಗಿದೆ ಅವ್ರ ಜೊತೆ ನಿಮಗೂ ಅದಕ್ಕೂ. ಇಲ್ಲೇ ಇದ್ಬಿಡ್ತೀರಾ ಬ್ರೋ? ಹೋಗೋಣ ಬನ್ನಿ ಬ್ರೋ, ಮೇಲೇನೆ ಇದೆ ಅದು. ಹಾಂ, ಅಲ್ಲ ಏನಕ್ಕೆ ಇವಾಗ ಇವ್ರು ಕಣ್ಣು ಕಾಣಿಸ, ನನಗೆ ಕಣ್ಣು ಕಾಣಿಸಿಲ್ವಲ್ಲ? ಇಲ್ಲಿ ಬರ್ತೀರಾ ಮುಂದೆ? ನಾನು ನೋಡ್ಬೇಕು ನಿಮ್ಮನ್ನ. ಡ್ಯೂಯೇಟ್ ಇಲ್ಲ ಆಡಿ ಬನ್ನಿ. ನಾನು ಸೇರ್ಕೊಂಡು ಆಡ್ತೀನಿ ಇವಾಗ. ಇಬ್ಬರು ಸೇರ್ಕೊಂಡು ಆಡೋದ? ನಾನು ರೆಡಿ ಇದ್ದೀನಿ ಡ್ಯೂಯೇಟ್ಗೆ. ತುಂಬ ತಿಂಗಳಾಗ್ಬಿಡ್ತು. ಯಾರಿಗೆ ಮಾತಾಡೋದು? ಈಗೇನು ಮಾಡೋದಾ ಬ್ರೋ? ಹೋಗ್ಬಿಡೋಣ ಬ್ರೋ. ಹಾಂ, ಹೋಗ್ಬಿಡೋಣ. ಏನಂತ ಬ್ರೋ? ಬ್ರೋ ಜೀವನ ಮೇಲೆ ಇದ್ದಿದ್ರೆ ಒಟ್ಟೋಗ್ಬಿಡಿ ಅಂತ ಹೇಳ್ತಿತ್ತು ಬ್ರೋ ಅದು. ಏನು ಜೀವಂತವಾಗಿರ್ಬೇಕಾದ್ರೆ ಹೊಟ್ಟೋಗ ಅಂತ? ಏನು ಅದೇ ಅಂತ ಅದು?
ಅದು ಹಂಗೆ ಇದು ಮಾಡಿದ್ದು ಬ್ರೋ. ಬಟ್ ನನಗೆ ಫೀಲ್ ಆಗಿತ್ತು ಆ ಥರ. ಅದು ಹೇಳಿಲ್ಲ ನೋಡ್ಬಿಡಿ ಅಂತ ಬಟ್ ಹೊಡ್ಬಿಡಿ ಅಂತ. ಅಟ್ಯಾಕ್ ಜೀವಂತವಾಗಿ ಬಗ್ಗೆ ಮಾತಾಡಿದ ತಕ್ಷಣ ಅದು ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ದೆ. ಸರಿ ಅದು ಇವಾಗ ನಿಮಗೆ ಅದನ್ನೇ ಹೇಳ್ತಾ ಇರೋದು. ನಿಮಗೆ ನಾವಿಲ್ಲಿಂದ ನಿಮ್ಗೆ ತೊಂದರೆ ಮಾಡಲ್ಲ, ನಾವಿಲ್ಲಿಂದ ಹೊರಡ್ತೀವಿ, ನಿಮಗೆ ಯಾವುದೇ ತೊಂದರೆನೂ ಒಂಚೂರು ತೊಂದರೆ ಮಾಡಲ್ಲ. ನಿಮ್ಮ ಜಾಗದಲ್ಲಿ ನೀವು ಖುಷಿಯಾಗಿರಿ ಇಲ್ಲೇ. ಅದು ಯಾರು ನಿಮಗೆ ತೊಂದರೆ ಮಾಡಿ ಮೋಸ ಮಾಡಿದ್ರೆ ಅದೇನೋ ಗೊತ್ತಿಲ್ಲ, ನಿಮ್ಮ ಹೆಸರು ಗೊತ್ತಿಲ್ಲ ನನಗೆ. ಯಾವ ಮೋಸದಿಂದ ಅದೇನು ಕಷ್ಟದಿಂದ ಇದಾಯ್ತೋ ನಿಮಗಲ್ಲ, ಅವ್ರು ಕಷ್ಟ ಅನುಭವಿಸ್ತಾ ಇರ್ತಾರೆ. ಅದು ನಾನು ಮನಸ್ಸಿಂದ ಬೇಡ್ಕೊತೀನಿ, ಅವ್ರ ಕಷ್ಟ ಪಕ್ಕ ಅನುಭವಿಸ್ತಾರೆ, ಕರ್ಮಾನು ಹಿಟ್ಟಾಗುತ್ತೆ ಅವರಿಗೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನೀವು ಇಲ್ಲಿ ನೆಮ್ಮದಿಯಾಗಿರಿ, ನಿಮ್ಗೆ ಸ್ವರ್ಗಕ್ಕೆ ಸಿಗಲಿ ಅಂತ ನಾನು ಮನಸ್ಸಿಂದ ಬೇಡ್ಕೊತೀನಿ. ಸೊ ಬನ್ನಿ, ಹೌದಾ ಇನ್ನೇನು ಮಾಡೋಣ? ಸರಿ ಹೊರಡ್ತೀವಿ, ಅಟ್ಯಾಕ್ ಮಾಡ್ತೀವಿ. ಸರಿ ಹೊರಟಿದ್ದೀವಲ್ಲ, ಇನ್ನೇನಕ್ಕೆ? ಸೊ ಗೈಸ್, ಫೈನಲಿ ಹೊರಗೆ ಬಂದ್ಬಿಟ್ಟಿದ್ದೀವಿ. ಇವ್ರದ್ದು ಎಕ್ಸ್ಪೀರಿಯನ್ಸ್ ನಾನು ಇನ್ನೂ ವೀಡಿಯೋದಲ್ಲೇ ನೋಡ್ಬೇಕು, ಏನು ಮಾಡಿದಾರೋ ಗೊತ್ತಿಲ್ಲ. ಅವ್ರು ಇಬ್ಬರೂ ಒಳಗೆ ಪೇರಾಗಿ ಏನು ಮಾಡಿದ್ರೋ ಗೊತ್ತಿಲ್ಲ ಬ್ರೋ. ನೀವು ಸೀರಿಯಸ್ ಆಗಿ ಎಲ್ಲ ಇದಾಗಿತ್ತು. ನನಗೆ ಏನು ಒಂದು ಕಡೆ ಬಿಟ್ಟೋದ್ರೆ ಏನು ಮಾಡ್ತಿರೋ ಅನ್ನೋದೊಂದು, ಇಲ್ಲ ಒಬ್ಬರೇ ಹೆಂಗೆ ಎಕ್ಸ್ಪ್ಲೋರ್ ಮಾಡ್ತೀರಾ, ಯಾಕಂದ್ರೆ ಅದು ರೂಮಲ್ಲಿ ಇದು ಮಾಡ್ತೀನಿ, ನಿಮ್ಮನ್ನೇ ಕರಿತಿತ್ತಲ್ವಾ. ಸೊ ಅದಕ್ಕೇ ಗೈಸ್, ಈ ವಿಡಿಯೋ ನಿಮಗೆ ಥ್ರಿಲ್ಲಾಗಿ ಅನಿಸಿದರೆ ಲೈಕ್ ಮಾಡಿ, ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ. ಏನು ಮಾಡ್ಬೋದು, ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ, ಇಬ್ಬರೂ ಮಾಡಿ ಪರವಾಗಿಲ್ಲ, ನೋಡಿ ಖುಷಿ ಪಡ್ತೀವಿ. ಯಾರ್ಯಾರು ಏನೇನು ನೆಗೆಟಿವ್ ಮಾಡ್ತೀರೋ ಅನ್ನೋದು ನೋಡ್ತಾನೇ ಇದ್ದೀವಿ, ಲಾಸ್ಟ್ ವೀಡಿಯೋದಿಂದ ನೋಡ್ತಾನೇ ಇದ್ದೀವಿ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಸೊ ಮುಂದೆ ಹೋಗ್ತಾನೆ ಇರೋದ. ಮತ್ತು ವಿಡಿಯೋ ನೋಡ್ತಿರೋರು ಮರೀದೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಗೈಸ್ ನಮ್ಮ ಚಾನಲ್ನ. ಮುಂದಿನ ವೀಡಿಯೋದಲ್ಲಿ ಥ್ರಿಲ್ಲಿಂಗ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ರೈಡಿಂಗ್ ಕ್ಯಾಪ್ಚರ್ ಆ್ಯಂಡ್ ಟಾಟಾ ಬಾಯ್.